ಸೊ ಈಗ ಲಾಸ್ಟ್ ಇಯರ್ ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಇಲ್ಲಿ ಏನೇನೆಲ್ಲ ಹಾಕ್ಬೇಕು, ನಿಮ್ ಹೆಸರು ಹಾಕ್ತೀರಾ. ಆಸ್ ಪರ್ ದ 10th ಮಾರ್ಕ್ಸ್ ಕಾರ್ಡ್ ನಿಮ್ ಹೆಸರು ಹಾಕ್ತೀರಾ. ಹೆಸರು ಹಾಕಿದ ತಕ್ಷಣ ಇವನ್ ಆಕ್ಚುಲಿ 10th ಮಾರ್ಕ್ಸ್ ಕಾರ್ಡ್ ನಿಮ್ದು ರೋಲ್ ನಂಬರ್ ಹೊಡಿತಿದ್ದಂಗೆನೆ ನಿಮ್ದು ಡೇಟು, ನಿಮ್ದು ಫಾದರ್ದು ನೇಮು, ಮದರ್ದು ನೇಮ್ ಎಲ್ಲರದು ಬಂದ್ಬಿಡುತ್ತೆ ಡೀಟೇಲ್ಸ್. ಟಿಲ್ ಹಿಯರ್ ಮೀನ್ಸ್ ಕಂಪ್ಲೀಟ್ ಡೀಟೇಲ್ಸ್ ಅದೇ ಬಂದ್ಬಿಡುತ್ತೆ. ದೆನ್ ನಿಮ್ದು ಫೋನ್ ನಂಬರ್ ಹಾಕ್ತೀರಾ. ಫೋನ್ ನಂಬರ್ ಹಾಕಿದಾಗ OTP ಬರುತ್ತೆ. ಸೊ ದಟ್ ನೀವೇ ಅನ್ನೋದಕ್ಕೆ ಒಂದು ಕನ್ಫರ್ಮೇಶನ್. ದೆನ್ ನಿಮ್ದು ಅಡ್ರೆಸ್ ಹಾಕ್ತೀರಾ. ನಿಮ್ದು ಆಲ್ರೆಡಿ ಅಡ್ರೆಸ್ ಫೆಚ್ ಆಗಿರುತ್ತೆ, ಬಟ್ ಸ್ಟಿಲ್ ಕೆಲವೊಂದ್ ಟೈಮ್ ನಾವೇ ಮೀನ್ಸ್ ಚೇಂಜಸ್ ಆಗಿತ್ತು ಅಂತಂದ್ರೆ ಪರ್ಮನೆಂಟ್ ಅಡ್ರೆಸ್ಗೂ ಕರೆಸ್ಪಾಂಡಿಂಗ್ ಅಡ್ರೆಸ್ಗೂ ಬೇರೆ ಬೇರೆ ಇತ್ತಪ್ಪ ಅಂತಂದ್ರೆ ಅದನ್ನ ಅಪ್ಡೇಟ್ ಮಾಡ್ತೀರಾ. ದೆನ್ ಕ್ಯಾಸ್ಟ್ ರಿಸರ್ವೇಶನ್ ಮೀನ್ಸ್ ನಿಮ್ದು ಏನಾದ್ರು ಕ್ಯಾಸ್ಟ್ ರಿಸರ್ವೇಶನ್ ಈಗ ಏನೋ 2A ಕ್ಯಾಟಗರಿ ಮತ್ತೆ SC ST ಕ್ಯಾಟಗರಿ, ಜನರಲ್ ಕ್ಯಾಟಗರಿ ಇವರಿಗೆಲ್ಲ ಇನ್ಕಮ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ವಾ, ಅಲ್ಲಿ ಒಂದು RD ನಂಬರ್ ಅಂತ ಇರುತ್ತೆ. ಆ RD ನಂಬರ್ ಹಾಕಿದ್ರೆ ಸಾಕು, ನಿಮ್ದು ಕ್ಯಾಸ್ಟ್ ನಿಮ್ದೆಲ್ಲ ಡೀಟೇಲ್ಸ್ ಅದೇ ತಗೊಂಡ್ಬಿಡುತ್ತೆ RD ನಂಬರ್. ದೆನ್ ನೆಕ್ಸ್ಟ್ ನೀವೇನಾದ್ರು ರಿಸರ್ವೇಶನ್ ಕ್ಲೈಮ್ ಮಾಡ್ತಾ ಇದ್ದೀರಾ. ಈಗ ಫಾರ್ ಎಕ್ಸಾಂಪಲ್ ಕನ್ನಡ ಮೀಡಿಯಂ ಓದಿದ್ದೀರಾ ಅಂತ ಇಟ್ಕೊಳ್ಳಿ. 1 to 10th ಕನ್ನಡ ಮೀಡಿಯಂ ಓದಿದ್ರೆ ಮಾತ್ರ ರಿಸರ್ವೇಶನ್ ಅಪ್ಲಿಕೇಬಲ್. ಮ್ಯಾಮ್ ನಾನು 5 ವರ್ಷ ಓದಿದ್ದೀನಿ, 7 ವರ್ಷ ಓದಿದ್ದೀನಿ, ನೋ. 1 to 10th ಅವರೇ ಸ್ಪೆಸಿಫಿಕಲಿ ಕೊಟ್ಬಿಟ್ಟಿದ್ದಾರೆ, 1 to 10th. ದೆನ್ ನೆಕ್ಸ್ಟ್ ರೂರಲ್, ಅದನ್ನು ಅಷ್ಟೇನೆ 1 to 10th ಓದಿರ್ಬೇಕು. ದೆನ್ ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ 371J, ಇದು ಬಳ್ಳಾರಿ, ರಾಯಚೂರ್ ಆ ಸೈಡ್ ಆ ಬಾರ್ಡರ್ ಬರೋರಿಗೆ ಮಾತ್ರ ಅಪ್ಲಿಕೇಬಲ್, ಇಲ್ಲಿರೋರಿಗಲ್ಲ. ದೆನ್ ಕೋಟಾ, ಅದೇ ಕನ್ನಡ ಮೀಡಿಯಂ ಅಲ್ಲಿ ಏನಾರು ಓದಿದ್ದೀರಾ ಅಂತಂದ್ರೆ ಅದಕ್ಕೂ ಕೋಟಾ ಇದೆ, ಬಟ್ ಅದಕ್ಕೆಲ್ಲ ಸರ್ಟಿಫಿಕೇಟ್ಗಳನ್ನ ಸಬ್ಮಿಟ್ ಮಾಡಬೇಕು. ದೆನ್ ಕ್ವಾಲಿಫಿಕೇಶನ್, ನೀವು ಡಿಪ್ಲೊಮಾ ಕಂಪ್ಲೀಟ್ ಮಾಡಿರ್ತೀರಾ, ಡಿಪ್ಲೊಮಾ ಅಂತ ಹಾಕ್ತೀರಾ. ದೆನ್ ಕರ್ನಾಟಕದಲ್ಲಿ ಒಟ್ಟು ವರ್ಷಗಳ ಅಧ್ಯಯನ ಸಂಖ್ಯೆ ಅಂತ ಕೇಳಿದ್ದಾರೆ, ಅಂದ್ರೆ ಎಷ್ಟು ವರ್ಷ ಓದಿದ್ದೀರಾ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ. ಆಲ್ಮೋಸ್ಟ್ ಎಲ್ಲರೂ 13 ವರ್ಷನೇ ಓದಿರ್ತೀರಾ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಕೌಂಟ್ ಮಾಡ್ಕೊಂತ ಬಂದ್ರೆ. ಬಟ್ ಕೆಲವೊಬ್ರು ಔಟ್ ಸೈಡ್ ಕೂಡ ಓದಿರ್ತೀರಾ, ಅದನ್ನು ಕೂಡ ಕೌಂಟ್ ಮಾಡ್ಬೇಕಾಗತ್ತೆ. ಔಟ್ ಸೈಡ್ ಓದಿದ್ರೆ ಲೆಸ್ ಮಾಡ್ಬೇಕು. ಈಗ ಲಾಸ್ಟ್ ಟೈಮು ಮಹಾರಾಷ್ಟ್ರದಿಂದಾನೇ 3 ಮೆಂಬರ್ಸ್ ಬಂದಿದ್ರು ಇಲ್ಲಿ, ಅವ್ರದ್ದು ಲೆಸ್ ಮಾಡ್ಬೇಕು. ಇಲ್ಲಿ ಮಾತ್ರ ಓದಿರೋದ್ ಮಾತ್ರ ಕೌಂಟ್ ಮಾಡ್ತದೆ. ದೆನ್ ನೆಕ್ಸ್ಟ್ ನೀವು ಯಾವ ಬ್ರಾಂಚ್ ಅಲ್ಲಿ ಮುಗಿಸ್ಕೊಂಡಿದ್ದೀರಾ ಡಿಪ್ಲೊಮಾ ಅದನ್ನ ಹಾಕ್ಬೇಕು. ದೆನ್ ಕಾಲೇಜು, ಗೌರ್ಮೆಂಟ್ ಕಾಲೇಜಾ ಪ್ರೈವೇಟ್ ಕಾಲೇಜಾ ಅದನ್ನ ಕರೆಕ್ಟ್ ಆಗಿ ಹಾಕಿ. ಆಮೇಲೆ ಯಾವ ಬೋರ್ಡ್ ನಿಮ್ದು, BTE ಬೋರ್ಡ್ ತಾನೆ, ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಶನ್. ದೆನ್ ಡಿಸ್ಟಿಕ್, ನೀವು ಯಾವ ಡಿಸ್ಟಿಕ್ ಅಲ್ಲಿ ಓದಿದ್ದೀರಾ ಡಿಪ್ಲೊಮಾನ ಆ ಡಿಸ್ಟಿಕ್. ಯಾವ ಇಯರ್ ಅಲ್ಲಿ ನೀವು ಪಾಸ್ಡ್ ಔಟ್ ಆಗಿದ್ದೀರಾ ಅಥವಾ ಇನ್ನು ಓದ್ತಾ ಇದ್ದೀರಾ ಅದನ್ನ ಇಯರ್ ಮೆನ್ಷನ್ ಮಾಡ್ಬೇಕು. ಇನ್ನು ಪರ್ಸ್ಯೂಯಿಂಗ್ ಅಂತ ಇತ್ತು ಅಂತಂದ್ರೆ ಈ ವರ್ಷನೇ ಮೆನ್ಷನ್ ಮಾಡ್ಬೇಕು. ಪಾಸ್ಡ್ ಔಟ್ ಆಗಿದ್ರೆ ಪಾಸ್ಡ್ ಔಟ್ ಇದೆ. ದೆನ್ SSLC ಮಾರ್ಕ್ಸ್ ಕಾರ್ಡ್ ಇದೆಯಾ, ಇದ್ದೇ ಇರುತ್ತೆ. ದೆನ್ ಅದ್ರದ್ದು ನಂಬರ್ ಹಾಕ್ಬೇಕು, SSLC ಮಾರ್ಕ್ಸ್ ಕಾರ್ಡ್ ನಂಬರ್ ಹಾಕ್ಬೇಕು. ದೆನ್ ನೀವೇನಾದ್ರು ಪ್ರೀವಿಯಸ್ಲಿ CET ಬರ್ದಿದ್ದೀರಾ, ಬರ್ದಿದ್ರೆ ಎಸ್, ಬರೀಲಿಲ್ಲ ಅಂತಂದ್ರೆ ನೋ. ಬರ್ದಿದ್ದೀರಾ ಅಂತ ಯಾರು ಕೊಟ್ಟಿರ್ತಾರೋ ಅವರು ನಿಮ್ದು ಅಡ್ಮಿಟ್ ಕಾರ್ಡ್ ಇಟ್ಕೊಂಡಿರ್ಬೇಕು, ರಿಜಿಸ್ಟರ್ ನಂಬರ್ ಕೇಳುತ್ತೆ ಲಾಸ್ಟ್ ಟೈಮ್ ಬರ್ದಿರೋರಿದ್ರೆ. ಅಂಡ್ ದೆನ್ ಈಗ ನೀವು ಅಪ್ಲೈ ಮಾಡ್ತಕ್ಕಂಥ ಕೋರ್ಸ್ ಯಾವುದು, ಡಿಪ್ಲೊಮಾ CET ಲ್ಯಾಟ್ರಲ್ ಎಂಟ್ರಿ ಇಂಜಿನಿಯರಿಂಗ್ ಅಂತ ಕರಿತೀವಿ. ಈಗ ನೀವು ಅಪ್ಲೈ ಮಾಡಿದಿನ ಡೈರೆಕ್ಟ್ ಇಂಜಿನಿಯರಿಂಗ್ ಅಂತ ಹೇಳಲ್ಲ, ಲ್ಯಾಟ್ರಲ್ ಎಂಟ್ರಿ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಕಮಿಂಗ್ ಟು ಎಕ್ಸಾಮ್ ಸೆಂಟರ್ಸ್. ಸೆಂಟರ್ ಚೂಸ್ ಮಾಡುವಾಗ ಪ್ರಿಯಾರಿಟಿ 1 ಪ್ರಿಯಾರಿಟಿ 2 ಅಂತ ಇರುತ್ತೆ. ಪ್ರಿಯಾರಿಟಿ 1 ಯಾರ್ಯಾರು ಮೈಸೂರಲ್ಲೇ ಬರೀಬೇಕು ಅನ್ಕೊಂಡಿದ್ರೆ ಮೈಸೂರು ಅಂತಾನೆ ಕೊಡಿ. ದೆನ್ ಮಂಡ್ಯ ಆಪ್ಷನ್ ಇದೆ, ಮಂಡ್ಯ ಕೊಡ್ಬೋದು, ಮೈಸೂರು ಮಂಡ್ಯ. ಅದು ಬಿಟ್ರೆ ಇನ್ಯಾವುದು ಇಲ್ಲ ಅನ್ಕೋತೀನಿ. ಅಲ್ಲ, ಬ್ಯಾಂಗ್ಳೂರೆಲ್ಲ ಇದ್ದೇ ಇರುತ್ತೆ, ಬಟ್ ಇಲ್ಲಿರೋರಿಗೆ ಇದೆ ಅಪ್ಲಿಕೇಶನ್ ಹಾಕಿರೋದು ಇಟ್ಕೊಂಡು ಹೇಳ್ತಿರೋದು. ಲಾಸ್ಟ್ ಟೈಮು ಎಕ್ಸಾಮ್ ಆನ್ಲೈನ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ರಲ್ವಾ, ಅವಾಗ ಅಪ್ಲಿಕೇಶನ್ ಹಾಕಿದ್ದು. ನಿಮಗೆ ಆಫ್ಲೈನ್ ಅಂತ ಮಾಡಿದ್ದು ಎಕ್ಸಾಮ್ಗೆ ಒಂದು 10 days ಇದ್ದಾಗ ಬಂದಿದ್ದು, ಆಫ್ಲೈನ್ ಅಲ್ಲೇ ಬರೀರಿ ಈ ಸಲ ಅಂತಂದ್ಬಿಟ್ಟು. ಆನ್ಲೈನ್ ಎಕ್ಸಾಮ್ ಇತ್ತಪ್ಪ ಅಂತಂದ್ರೆ ಮಂಡ್ಯನೂ ಒಂದ್ ಸೆಂಟರ್, ಆನ್ಲೈನ್ ಇತ್ತು ಅಂತಂದ್ರೆ. ಆಫ್ಲೈನೇ ಇದೆ ಅಂತಂದ್ರೆ ಈಗೇನು ಎಲ್ಲಾರನು ಮೈಸೂರಿಗೆ ಕರ್ಸ್ಕೊತಾರೆ, ಇಲ್ಲಿ ಕೊಟ್ಟಿರೋರು ಬ್ಯಾಂಗ್ಳೂರ್ ಕೊಟ್ಟಿರೋರು ಬ್ಯಾಂಗ್ಳೂರಿಗೆ ಕರ್ಸ್ಕೊತಾರೆ, ಏನಿಲ್ಲ. ನೆಕ್ಸ್ಟ್ ವ್ಯಾಸಂಗ, ಈಗ ನಿಮ್ದು ಡೀಟೇಲ್ಸ್, ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ಲಿ ಓದಿದ್ದೀರಾ, ಯಾವ ಡಿಸ್ಟಿಕ್ ಅಲ್ಲಿ ಓದಿದ್ದೀರಾ, ಆಮೇಲೆ ನೀವು ಓದಿರ್ತಕ್ಕಂಥ ಸ್ಕೂಲ್ ನೇಮ್ ಏನು, ಯಾವ ಇಯರ್ ಪಾಸ್ಡ್ ಔಟ್ ಆಗಿದ್ದೀರಾ ಆ ಡೀಟೇಲ್ಸ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಟಿಲ್ ಡಿಪ್ಲೊಮಾ ಫೈನಲ್ ಇಯರ್ ವರೆಗೂ ಕೊಡ್ಬೇಕು. ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ಲಿ ಓದಿದಿರಾ, ಸೆಕೆಂಡ್ ಸ್ಟ್ಯಾಂಡರ್ಡ್ ಎಲ್ಲಿ ಓದಿದಿರಾ, ಥರ್ಡ್ ಕಂಪ್ಲೀಟ್ ಯಾವ್ಯಾವ ಸ್ಕೂಲಲ್ಲಿ ಓದಿದಿರಾ, ಯಾವ್ಯಾವ ಡಿಸ್ಟಿಕ್ ಅಲ್ಲಿ ರೆಸ್ಪೆಕ್ಟಿವ್ ಡಿಸ್ಟಿಕ್ ಗಳನ್ನ ಹಾಕ್ಬೇಕು, ಇಯರ್ ನ ಕರೆಕ್ಟ್ ಆಗಿ ಹಾಕಿ. ದೆನ್ ಲಾಸ್ಟ್ ಬ್ಯಾಂಕ್ ಡೀಟೇಲ್ಸ್ ನಿಮ್ ಹೆಸರಲ್ಲಿ ಇರ್ಲಿ. ಈಗ ಫಾರ್ ಎಕ್ಸಾಂಪಲ್ ಜೀವಿತ ಅಂತ ಇತ್ತು ಅಂದ್ರೆ ನಿಮ್ ಹೆಸರಲ್ಲಿ ಇರ್ತಕ್ಕಂಥ ಅಕೌಂಟ್ ಡೀಟೇಲ್ಸ್ ಕೊಡ್ಬೇಕು. ಜೀವಿತ ಅಂತ ಇಟ್ಕೊಂಡು ಖುಷಿ ಹೆಸರಲ್ಲಿ ಕೊಡಕ್ಕಾಗಲ್ಲ, ನಿಮ್ ಡೀಟೇಲ್ಸ್ ಇರ್ಬೇಕು. ಸೊ ಅಕೌಂಟ್ ಯಾರ್ಯಾರ್ದಿಲ್ಲ ಒಂದು ಅಕೌಂಟ್ ಮಾಡಿಸ್ಕೊಡಿ. ದೆನ್ ನೆಕ್ಸ್ಟ್
ನೀವೇನ್ ಆನ್ಲೈನ್ ಪೇಮೆಂಟ್ ಮಾಡಿರ್ತೀರ ಅಲ್ವಾ, ಈಗ 750 rupees, 700 rupees ಇದೆ ಲಾಸ್ಟ್ ಟೈಮು. ಈ ಸತಿನೂ ಸೇಮ್ ಫೀಸ್ ಇದ್ರೂ ಇರ್ಬೋದು ಅಥವಾ 750 ಆಗಿದ್ರು ಆಗಿರ್ಬೋದು. ಸೊ ನೀವೇನ್ ಪೇಮೆಂಟ್ ಮಾಡಿರ್ತೀರೋ ಆ ಡೀಟೇಲ್ಸ್ ಅದೇ ಬಂದ್ಬಿಡುತ್ತೆ ಅಪ್ಲಿಕೇಶನ್ ಅಲ್ಲಿ. ನೀವೇನ್ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಆನ್ಲೈನ್ ಪೇಮೆಂಟ್ QR ಕೋಡ್ ಸ್ಕ್ಯಾನ್ ಮಾಡ್ಬಿಟ್ಟು ಅಥವಾ ಅಕೌಂಟ್ ಡೀಟೇಲ್ಸ್ ಕೊಟ್ಬಿಟ್ಟು ಮಾಡಿರ್ತೀರ. ಈ ಸತಿ ಎಲ್ಲ ಏನು ಬ್ಯಾಂಕಿಗೆ ಹೋಗಿ ಕಟ್ಟಬೇಕು ಆತರ ಇಲ್ಲ, ಆನ್ಲೈನ್ ಅಲ್ಲೇ ಪೇ ಮಾಡ್ಬೇಕು. ಮೊದ್ಲಿಗಿತ್ತು ಚಲಾನ್ನ ಡೌನ್ಲೋಡ್ ಮಾಡ್ಕೊಂಡು ಬ್ಯಾಂಕಿಗೆ ಹೋಗ್ಬಿಟ್ಟು ಫೀಸ್ ಕಟ್ಟಬೇಕು, ಪೋಸ್ಟ್ ಆಫೀಸಿಗೆ ಹೋಗ್ಬಿಟ್ಟು ಫೀಸ್ ಕಟ್ಟಬೇಕು ಆತರ ಇತ್ತು. ಬಟ್ ಇವಾಗೆಲ್ಲ ಆತರ ಏನಿಲ್ಲ. ಮತ್ತೆ ನೆಕ್ಸ್ಟ್ ಅಪ್ಲೋಡೆಡ್ ಡಾಕ್ಯುಮೆಂಟ್ಸ್ ಲಿಸ್ಟ್ ಅಂತ ಬಂತು ಅಂತಂದ್ರೆ 10th ಮಾರ್ಕ್ಸ್ ಕಾರ್ಡ್ ನಿಮ್ದು ಏನಿರುತ್ತಲ್ಲ ಅದನ್ನ ನೀಟಾಗಿ ಫೋಟೋ ಹೊಡೆದು ಸ್ಕ್ಯಾನ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ಬೇಕು, 10th ಮಾರ್ಕ್ಸ್ ಕಾರ್ಡ್. ದೆನ್ ಕಮಿಂಗ್ ಟು ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್. ದೆನ್ ಫೋಟೋ ಸೈಜ್ ನಿಮ್ದೆ ಪಾಸ್ಪೋರ್ಟ್ ಸೈಜ್ ಫೋಟೋ. ದೆನ್ ನೆಕ್ಸ್ಟ್ ಕಮಿಂಗ್ ಟು ತಮ್ ಫೋಟೋ ಅಂತ ಬಂತು ಅಂತಂದ್ರೆ ಹುಡುಗಿರಿಗೆ ಐ ಥಿಂಕ್ ರೈಟ್ ತಮ್, ಹುಡುಗರಿಗೆ ಲೆಫ್ಟ್ ತಮ್ ಅಂತಾನೆ ಇರುತ್ತೆ. ಸ್ಪೆಸಿಫಿಕ್ ಆಗಿ ನನಗೆ ಮರ್ತೋಗಿದೆ, ಬಟ್ ಅದನ್ನ ಹೇಳ್ತೀನಿ. ಲೆಫ್ಟ್ ತಂಬು ರೈಟ್ ತಂಬು ಯಾವ್ದೋ ಒಂದ್ ತಮ್ಮು ಅಂದ್ಬಿಟ್ಟು ಯಾವ್ದೋ ಕೊಟ್ಬಿಡ್ಬೇಡಿ, ಕರೆಕ್ಟ್ ಆಗಿ ಕೊಡ್ಬೇಕು. ಅದನ್ನ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ದೇ ಅನ್ನೋದಕ್ಕೆ. ಯಾಕಂದ್ರೆ ಬಯೋಮೆಟ್ರಿಕ್ ಇನ್ ಕೇಸ್ ಎಕ್ಸಾಮ್ ಆನ್ಲೈನ್ ಅಲ್ಲಿ ಇತ್ತಪ್ಪ ಅಂತಂದ್ರೆ ಫಸ್ಟ್ ಬಯೋಮೆಟ್ರಿಕ್ ವೆರಿಫಿಕೇಶನ್ ಆಗುತ್ತೆ. ನಿಮ್ ತಂಬ್ ಏನ್ ಕೊಟ್ಟಿರ್ತಾರಲ್ಲ ಆ ತಮ್ಮ ಇಂಪ್ರೆಷನ್ ಅಲ್ಲಿ ಮೂಡ್ತು ದೆನ್ ಒಂದೇ ಅನ್ಲಾಕ್ ಆಗುತ್ತೆ ಸಿಸ್ಟಮ್, ಇಲ್ಲ ಅಂದ್ರೆ ಲಾಕ್ ಆಗೇ ಇರುತ್ತೆ. ಸೊ ಹಾಗಾಗಿ ಕೇರ್ಫುಲ್ ತಮ್ಮ ಇಂಪ್ರೆಷನ್. ದ ನೆಕ್ಸ್ಟ್ ಸಿಗ್ನೇಚರ್. ನೀವು ಇಲ್ಲಿ ಸ್ಟೈಲ್ ಸಿಗ್ನೇಚರ್ ಮಾಡ್ಬಿಟ್ಟು ಅಲ್ಲಿ ಎಕ್ಸಾಮ್ ಸೆಂಟರ್ ನಲ್ಲೇ ಒಂಥರ ಸಿಗ್ನೇಚರ್ ಮಾಡಿದ್ರೆ ಅಲ್ಲ, ನಿಮ್ದು ಸಿಗ್ನೇಚರ್ ಯಾವತ್ತು ಒಂದೇ ತರ ಇರಬೇಕು, ಮಿಸ್ ಮ್ಯಾಚ್ ಆಗ್ಬಾರ್ದು. ದೆನ್ ಆಲ್ ಸ್ಟಡಿ ಸರ್ಟಿಫಿಕೇಟ್ಸ್, ನಿಮ್ಮದು ಏನೇನ್ ಸ್ಟಡಿ ಸರ್ಟಿಫಿಕೇಟ್ಸ್ ಗಳು ಇರ್ತದೆ ಅಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ, ಸೊ ಎಲ್ಲಾ ಸ್ಟಡಿ ಸರ್ಟಿಫಿಕೇಟ್ಗಳು. ಆಮೇಲೆ ನೀವೇನಾದ್ರು ಕೋಟಾ ಡಿಪ್ಲೊಮಾ ಕೊಡಲ್ಲ ಅಲ್ವಾ, ನಿಮ್ದಿನ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಕೊಡಲ್ಲ, ಕಂಪ್ಲೀಟ್ ಆಗಿದೆ ಅಂತಂದ್ರೆ ಕೊಡ್ತಾರೆ. ಕೇಳಿ ನೋಡಿ, ಕೆಲವೊಂದ್ ಕಾಲೇಜಸ್ ಅವ್ರು ಕೊಡೋದಿಲ್ಲ, ಕೆಲವೊಂದ್ ಕಾಲೇಜಸ್ ಅವ್ರು ಬರ್ಕೊಡ್ತಾರೆ. ಬಟ್ ಯೂಶ್ವಲಿ ಕಂಪ್ಲೀಟ್ ಆಗೋವರೆಗೂ ಬರ್ಕೊಡಲ್ಲ. ಕಂಪ್ಲೀಟ್ ಆಗಿರೋರಿಗೆ ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ಅಂತಾನೋ ಏನೋ ಒಂದಾದ್ರೂ ಕೊಟ್ಟೆ ಕೊಡ್ತಾರೆ ಸ್ಟಡಿ ಸರ್ಟಿಫಿಕೇಟ್ ಜೊತೆ. ಕೇಳಿ ನೋಡಿ, ಕೊಟ್ರೆ ಅಪ್ಲೋಡ್ ಮಾಡಿ, ಕೊಡ್ಲಿಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಬಟ್ ಕಂಪ್ಲೀಟ್ ಆಗಿರೋರು ಮಾತ್ರ ಕಂಪಲ್ಸರಿ, ಯಾರು ಡಿಪ್ಲೊಮಾ ಕಂಪ್ಲೀಟ್ ಆಗಿದೆಯಲ್ಲ ಅವ್ರದ್ದು ಕಂಪಲ್ಸರಿ. ಮತ್ತೆ ಆಮೇಲೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್. ಈಗ ನೀವು NCC ಅಲ್ಲಿ ಇದ್ದೀರಾ, ನೀವು ಕೋಟಾ ರಿಸರ್ವೇಶನ್ ಮಾಡ್ತೀರಾ ಅಂತಂದ್ರೆ NCC ಸರ್ಟಿಫಿಕೇಟ್, C ಸರ್ಟಿಫಿಕೇಟ್ ಅವೆಲ್ಲ ಇರ್ತಾವಲ್ವಾ, ಆ ಸರ್ಟಿಫಿಕೇಟ್ ಗಳನ್ನು ಕೂಡ ಇಟ್ಕೋಬೇಕು. ಅಪ್ಲಿಕೇಶನ್ ಡೇಟ್ ಕ್ಲೋಸ್ ಆದ್ಮೇಲೆ, ಮೀನ್ಸ್ ಅಪ್ಲೈ ಮಾಡೋದು ಡೇಟ್ ಕ್ಲೋಸ್ ಆದ್ಮೇಲೆ 1 day ಬೆಂಗಳೂರಿಗೆ ಕರೀತಾರೆ ಅವ್ರನ್ನ. ಬೆಂಗಳೂರು KE ಬೋರ್ಡಿಗೆ ಕರೀತಾರೆ, ಮಲ್ಲೇಶ್ವರಂ. ಅಲ್ಲಿಗೆ ಹೋಗ್ಬಿಟ್ಟು ವೆರಿಫೈ ಮಾಡಿಸ್ಬೇಕು ನಿಮ್ದು NCC ಸರ್ಟಿಫಿಕೇಟ್ ಇರೋರು. NCC ಮತ್ತೆ ಸ್ಕೌಟ್ ಅಂಡ್ ಗೈಡ್ಸ್, ಸ್ಪೋರ್ಟ್ಸ್ ಕೋಟಾ ಯಾರು ಕ್ಲೈಮ್ ಮಾಡ್ತಾ ಇದ್ದೀರಾ ಇಷ್ಟು ಜನ, ಅವ್ರುಗಳನ್ನ 1 fine day ಅಲ್ಲಿ ಕರೀತಾರೆ. ಬಿಫೋರ್ ದ ಎಕ್ಸಾಮೇ ಕರೆದ್ಬಿಟ್ಟು ವೆರಿಫೈ ಮಾಡ್ಬಿಡ್ತಾರೆ ಅದನ್ನ. ಇಷ್ಟನ್ನ ರೆಡಿ ಮಾಡಿಕೊಳ್ಳಿ. ಇದು ಫೈನಲ್ ಪ್ರೊಸೀಜರ್. ಇಲ್ಲಿ ನೋಡಿ, ಫೋಟೋ ಇಲ್ಲಿ ಬಂದಿದ್ಯಾ, ದೆನ್ ತಂಬ್ ಇಲ್ಲಿದ್ಯಾ, ತಂಬ್ ಕೇಳಿಸ್ತಿಲ್ಲ. ನೀವೇ ಇವಾಗ ಏನು ಇಂಕ್ ಪ್ಯಾಡ್ ಇರುತ್ತಲ್ಲಪ್ಪ, ಇಂಕ್ ಪ್ಯಾಡ್ ಹಿಂಗ್ ಒತ್ಬಿಟ್ಟು ಹಿಂಗ್ ಕೊಟ್ಬಿಟ್ಟು ಒಂದ್ ವೈಟ್ ಶೀಟ್ ಮೇಲೆ ಹಾಕಿ ಅದನ್ನ ನೀವು ನೀಟಾಗಿ ಸ್ಕ್ಯಾನ್ ಮಾಡಿ, ಫೋಟೋ ಹೊಡೆದು ಸ್ಕ್ಯಾನ್ ಮಾಡ್ಕೊಬೇಕು. ದೆನ್ ಇಲ್ಲಿ ಸೈನ್ ಇದೆ. ಸೊ ಇದು ಕಂಪ್ಲೀಟ್ ಅಪ್ಲಿಕೇಶನ್ ನಿಮ್ಮ ಹತ್ರ, ನಿಮ್ ಕಾಲೇಜ್ ಸೇರ್ಕೊಳ್ಳೋವರೆಗೂ ನಿಮ್ಮ ಹತ್ರ ಇರ್ಲೇಬೇಕು. ಅಪ್ಲೈ ಮಾಡ್ಬಿಡ್ತೀರಾ, ದುಡ್ಡು ಕೊಟ್ಬಿಟ್ಟು ಎದ್ ಬಂದ್ಬಿಡ್ತೀರಾ ಸೈಬರ್ ಸೆಂಟರ್ಗಳಿಗೆ. ಆಮೇಲೆ ಅಯ್ಯೋ ಮ್ಯಾಮ್ ನಾನು ಅಪ್ಲಿಕೇಶನ್ ಇಟ್ಕೊಂಡಿಲ್ಲ, ಮತ್ತು ವಾಪಸ್ ಹೋಗಿ ಕೇಳಿದ್ರೆ ಅವನ್ನೆಲ್ಲ ಡಿಲೀಟ್ ಮಾಡಿರ್ತಾನೆ. ಯಾಕೆ ಇಟ್ಕೋತಾರ ಅವರು? ಸೊ ಅದಕ್ಕೇನೆ ಅಪ್ಲಿಕೇಶನ್ ಹಾಕಿದ ತಕ್ಷಣನೇ ಒಂದು PDF ಫೈಲ್ ಏನ್ ಮಾಡಿ ಪ್ರಿಂಟ್ಔಟೇ ತೆಗೆಸ್ಕೊಂಡ್ಬಿಡಿ, ಅಥವಾ ನೀವು ಮೊಬೈಲ್ಗಳಾಗಾದ್ರೂ ಇಟ್ಕೊಂಡಿರಿ. ಒಂದ್ ಪ್ರಿಂಟ್ಔಟ್ ಅಂತ ಕಂಪಲ್ಸರಿ, ಬಿಕಾಸ್ ವೆರಿಫಿಕೇಶನ್ ಟೈಮ್ ಅಲ್ಲಿ ಅಪ್ಲಿಕೇಶನ್ ಕೇಳ್ತಾರೆ ನಿಮ್ಗೆ. ಸೊ ಪ್ರಿಂಟ್ಔಟ್ ಆರು ತೆಗೆಸ್ಕೊಂಡಿರಿ, ಇಲ್ಲ ಮೊಬೈಲ್ಗಳಾಗಾರು ಕಳಿಸ್ಕೊಂಡಿರಿ. ಓಕೆ, ದೆನ್ ಇಷ್ಟು ಇನ್ಸ್ಟ್ರಕ್ಷನ್ ಹೇಳಿದೀನಿ. ಇದ್ರ ಮೇಲೆ ನೀವು ಮಿಸ್ಟೇಕ್ ಮಾಡಿದ್ರೆ ನಿಮ್ಗೆ ಟೆನ್ಷನ್, ಓದೋದ್ರ ಕಡೆ ಗಮನ ಇರಕ್ಕಾಗಲ್ಲ. ಕೇಳಿಸ್ತಿಲ್ಲ ಕಣ? ಈಗಲ್ಲ, ರಿಸಲ್ಟ್ ಬರ್ಬೇಕು. ರಿಸಲ್ಟ್ ಬಂದು ನಿಮ್ಮ ರ್ಯಾಂಕಿಂಗ್ ಗಳಿಗೆ ಅನುಕೂಲವಾಗಿ ಒಂದ್ ಕಟ್ ಆಫ್ ಬಿಡ್ತಾರೆ ಅವ್ರು. ಫಸ್ಟ್ ಕಟ್ ಆಫ್ ಗಳನ್ನ ನೋಡ್ಕೋತೀರಾ. ಈಗ ಫಾರ್ ಎಕ್ಸಾಂಪಲ್ ನೀವು JC ಕಾಲೇಜ್ ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಈ 2026 ಅಂತ ಕರೀತಾರೆ ಈಗ ಇಯರ್. ಈಗ ಆ ಇಯರ್ ಅಲ್ಲಿ ಇರ್ತಕ್ಕಂಥ ವೇಕೆನ್ಸೀಸ್ ಎಷ್ಟು, ನಿಮ್ಮ ಕೆಟಗರಿಗೆ ವೇಕೆನ್ಸೀಸ್ ಇದೆಯಾ, ಆಮೇಲೆ ರ್ಯಾಂಕಿಂಗ್, ನಿಮ್ಮ ಬ್ರಾಂಚ್ ವೈಸ್ ವೇಕೆನ್ಸೀಸ್ ಕೆಲವೊಂದ್ಸತಿ ಇರೋದಿಲ್ಲ. ಈಗ ಲಾಸ್ಟ್ ಟೈಮ್ ಯಾವ್ದೋ ಬ್ರಾಂಚ್ ಅಲ್ಲಿ ವೇಕೆನ್ಸಿ ಇರ್ಲಿಲ್ಲ ಅಂದಾಗ ನಿಮ್ ಡಿಪ್ಲೊಮಾದ್ರ ಅದೇ ಕಾಲೇಜ್ ಬೇಕು ಅಂದ್ರೆ ಅವ್ರು ಹೆಂಗ್ ಕೊಡ್ತಾರೆ? ಇರೋದಿಲ್ಲ ಸೀಟ್ಸ್ ಗಳು, ಎಲ್ಲಾ ಬ್ರಾಂಚ್ ಗಳಲ್ಲೂ ಇರೋದಿಲ್ಲ. ಉಳಿದಿದ್ರೆ ಮಾತ್ರ ಅದನ್ನ DCET ಅಂತ ಕಂಡಕ್ಟ್ ಮಾಡ್ಬಿಟ್ಟು ಕೊಡೋದವ್ರು. ಓಕೆ, ಕಾಲೇಜ್ ಕಟ್ ಆಫ್ ರ್ಯಾಂಕಿಂಗ್ ಗಳು ಬಿಡ್ತಾರೆ. ನಿಮ್ಮ ರ್ಯಾಂಕಿಂಗ್ ಏನಾದ್ರು ಆ ಕಟ್ ಆಫ್ ಗಿಂತ ಒಳಗಡೆ ಇತ್ತು ಅಂತಂದ್ರೆ ದೆನ್
ಕಾಲೇಜ್ ಪ್ರಿಫರೆನ್ಸ್ ಅಂತ ಬಂದಾಗ ಅಪ್ಲಿಕೇಶನ್ ಪೋರ್ಟಲ್ ಓಪನ್ ಆಗುತ್ತೆ. ಓಪನ್ ಆದಾಗ ನೀವು ಕೊಡ್ಬೋದು, ನನ್ನ ಪ್ರಿಫರೆನ್ಸ್ ಫಸ್ಟ್ JC, ಸೆಕೆಂಡು ವಿದ್ಯಾವರ್ಧಕ, ಥರ್ಡು NI. ನಿಮ್ ಇಷ್ಟ ಯಾವ್ದಾದ್ ಪ್ರಿಫರೆನ್ಸ್ ಕೊಡ್ತಾರೆ ನಿಮ್ ಇಷ್ಟ. ಬಟ್ ರ್ಯಾಂಕಿಂಗ್ಗೆ ಒಂದ್ 5,000 ಬಂದ್ಬಿಟ್ಟು ಇಫ್ ಯು ಆರ್ ಫ್ರಮ್ CS ಬ್ರಾಂಚ್, ನನಗೆ NIನೇ ಬೇಕು ಅಂತ ಫಸ್ಟ್ ನೀವೇನಾದ್ರು NI ಪ್ರಿಫರೆನ್ಸ್ ಕೊಟ್ರೆ ಸಿಗೋದೇ ಇಲ್ಲ. ನಿಮ್ಮ ರ್ಯಾಂಕಿಂಗು 5,000 ಬಂದು NI ಕಾಲೇಜ್ ಬೇಕು CS ಬ್ರಾಂಚ್ಗೆ ಅಂದ್ರೆ ಸಿಗೋದಿಲ್ಲ. ಓಕೆ, ಅವಾಗ ಏನ್ ಅನ್ಕೋತೀರಾ, ನೀವೊಂದ್ 10 ಕಾಲೇಜ್ ಹಾಕಿರ್ತೀರಾ, ಒಳ್ಳೊಳ್ಳೆ ಕಾಲೇಜಸ್ಗಳನ್ನ ಲಿಸ್ಟ್ ಔಟ್ ಮಾಡ್ಕೊಂಡಿರ್ತೀರಾ, ಅದಕ್ಕೇನ್ ಕಾಸು ಕೊಡ್ಬೇಕಾ? ಇಲ್ಲ. ಲಿಸ್ಟ್ ಔಟ್ ಮಾಡ್ಕೊಂಡಿರ್ತೀರಾ, ಕಾಲೇಜ್ಗಳನ್ನು ಕರೆಕ್ಟ್ ಆಗಿ ಹಾಕ್ತೀರಾ, ಬಟ್ ಫಸ್ಟ್ ಅಲಾಟ್ಮೆಂಟ್ ಅಲ್ಲಿ ಯಾರಿಗೂ ಮೀನ್ಸ್ ಯಾರು ಹಾಕಿರ್ತೀರಲ್ಲ ಅಲಾಟ್ಮೆಂಟ್ ಆಗೋದೇ ಇಲ್ಲ ಯಾವ ಕಾಲೇಜ್. ಅವಾಗೇನ್ ಅನ್ಕೋತೀರಾ, ಅಯ್ಯೋ ಯಾವ ಕಾಲೇಜು ಸಿಗ್ಲೇ ಇಲ್ಲ ಅಂತ ಅನ್ಕೋತೀರಾ. ಬಟ್ ದಟ್ ಈಸ್ ರಾಂಗ್. ನೀವು ಫಸ್ಟ್ ಕಟ್ ಆಫ್ ಮಾರ್ಕ್ಸ್ ಗಳನ್ನ ಮೀನ್ಸ್ ರ್ಯಾಂಕಿಂಗ್ ನ ಚೆಕ್ ಮಾಡ್ಕೋಬೇಕು. ಆ ಕಟ್ ಆಫ್ ರ್ಯಾಂಕಿಂಗ್ ಗೆ ಆಸ್ಪಾಸ್ ಅಲ್ಲಿ ಇತ್ತು ಅಂದ್ರೆ ಮಾತ್ರ ಹಾಕಿ. ಇಫ್ ಇಟ್ ಈಸ್ ಫಾರ್ ಎಕ್ಸಾಂಪಲ್ CS ಗೆ NI ಕಾಲೇಜಲ್ಲಿ 300 ಇದೆ ಅಂತ ಇಟ್ಕೊಳ್ಳೋಣ, ಇಷ್ಟಿದೆ ಕಟ್ ಆಫ್ ರ್ಯಾಂಕಿಂಗು, 300 ಇದೆ ಅಂತ ಇಟ್ಕೊಳ್ಳೋಣ. ನಿಮ್ದು ರ್ಯಾಂಕಿಂಗು ಒಂದು 250 ಅಥವಾ 310 ಆಸ್ಪಾಸ್ ಅಲ್ಲಿ ಇದೆ ಅಂತಂದ್ರೆ ಮಾತ್ರ ಟ್ರೈ ಮಾಡಿ. ಇಫ್ ಯು ಆರ್ ಲೈಕ್ 3,000 ಇತ್ತು ನಾನು CS ಟ್ರೈ ಮಾಡ್ತೀನಿ ಅಂತಂದ್ರೆ ಹಾಕದೇನೋ ಆಗ್ತೀರಾ, ಅವ್ರೇನೋ ಅಬ್ಜೆಕ್ಷನ್ ಮಾಡಲ್ಲ ಹಾಕೋರಿಗೆ, ಬಟ್ ಕಾಲೇಜ್ ಅಲಾಟ್ಮೆಂಟ್ ಆಗಲ್ಲ, ಕಾಲೇಜ್ ಅಲಾಟ್ಮೆಂಟ್ ಆಗೋದಿಲ್ಲ. ಸೊ ಹಾಗಾಗಿ ನೀವು ಲಿಸ್ಟ್ ಔಟ್ ಮಾಡಿರ್ತಕ್ಕಂಥ ಕಾಲೇಜಸ್ ಗಳಲ್ಲಿ ಕಟ್ ಆಫ್ ಎಷ್ಟಿದೆ ಅನ್ನೋ ತಿಳ್ಕೊಳ್ಳಿ. ಆ ಕಟ್ ಆಫ್ ಬೇಸಿಸ್ ಮೇಲೆ ನಿಮ್ದು ರ್ಯಾಂಕಿಂಗ್ ಮ್ಯಾಚ್ ಆಗ್ತಾ ಇದೆಯಾ ಅದನ್ನ ಓನ್ಲಿ ಟ್ರೈ. ಇಲ್ಲ ಅಂದ್ರೆ ಫಸ್ಟ್ ರೌಂಡ್ ಅಲ್ಲೂ ಅಲಾಟ್ಮೆಂಟ್ ಆಗೋದಿಲ್ಲ, ಸೆಕೆಂಡ್ ರೌಂಡ್ ಅಲ್ಲೂ ಅಲಾಟ್ಮೆಂಟ್ ಆಗೋದಿಲ್ಲ. ಸೊ ಫಸ್ಟ್ ರೌಂಡ್ ಯಾರ್ಯಾರಿಗೆ ಅಲಾಟ್ಮೆಂಟ್ ಆಗಿರೋದಿಲ್ಲ ಅವ್ರಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಅಲಾಟ್ಮೆಂಟ್ ಚಾನ್ಸ್ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಈ ಮೆಥಡ್ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಪದೇ ಪದೇ ಹಾಕಿದ ಕಾಲೇಜಸ್ನೇ ಟ್ರೈ ಮಾಡ್ತಾರೆ. ಓಕೆ, ಮತ್ತೆ ಇನ್ನೊಂದು ಲಾಸ್ಟ್ ಇನ್ಸ್ಟ್ರಕ್ಷನ್ ಏನು, ಒನ್ಸ್ ಕಾಲೇಜ್ ಅಲಾಟ್ಮೆಂಟ್ ಆಯ್ತು, ನೀವೇ ಚೂಸ್ ಮಾಡಿರ್ತೀರಲ್ವಾ, ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತೆ, ಈ ಡೇಟ್ ಒಳಗಡೆ ಫೀಸ್ ಫಿಲ್ ಅಪ್ ಮಾಡ್ಬೇಕು ಅನ್ನೋದಿರುತ್ತೆ. ಆಮೇಲೆ ಇದೇ ಡೇಟ್ ಒಳಗಡೆ ಕಾಲೇಜಿಗೆ ಹೋಗ್ಬಿಟ್ಟು ಪ್ರೆಸೆಂಟ್ ಆಗಿರ್ಬೇಕು, ಮೀನ್ಸ್ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಫಾರ್ಮಾಲಿಟೀಸ್ ಇರುತ್ತೆ, ಅದ್ ಮಾಡ್ಬೇಕು ಅನ್ನೋದಿರುತ್ತೆ. ನೀವ್ ಅದನ್ನ ಯಾವ್ದು ಮಾಡಿಲ್ಲ ಅಂತಂದ್ರೆ ಆಟೋಮೆಟಿಕ್ಲಿ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ, ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗ್ಬಿಡುತ್ತೆ. ಓಕೆ, ಆಮೇಲೆ ದುಡ್ಡೆಲ್ಲ ಕಟ್ಟಿರ್ತೀರಾ, ಫಸ್ಟ್ ರೌಂಡ್ ಅಲ್ಲಿ ದುಡ್ಡೆಲ್ಲ ಕಟ್ಬಿಡ್ತೀರಾ ಅಂತವ್ರು, ಇನ್ನೂ ನಾನು ಸೆಕೆಂಡ್ ರೌಂಡ್ಗೂ ವೇಟ್ ಮಾಡ್ತೀನಿ, ಸೆಕೆಂಡ್ ರೌಂಡ್ ಅಲ್ಲೂ ಕೂಡ ಒಳ್ಳೆ ಕಾಲೇಜ್ ಸಿಗುತ್ತೇನೋ ಅಂತ ಅಂದ್ಬಿಟ್ಟು ವೇಟ್ ಮಾಡ್ತೀನಿ ಅನ್ನೋರು ಇರ್ತೀರಾ. ಅಂತರ್ಗೂ ಕೂಡ ಒಂದು ಆಪ್ಷನ್ ಇದೆ. ಫಸ್ಟ್ ಕಾಲೇಜ್ ದುಡ್ಡೆಲ್ಲ ಕಟ್ಟಿರ್ತೀರಾ, ಬಟ್ ಸೆಕೆಂಡ್ ರೌಂಡಿಗೆ ವೇಟ್ ಮಾಡ್ತಾರೆ, ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಇನ್ನೂ ಚೆನ್ನಾಗಿರೋ ಕಾಲೇಜ್ ಸಿಕ್ತಪ್ಪ ಅಂತಂದ್ರೆ ಆ ದುಡ್ಡೇನ್ ಕಟ್ಟಿರ್ತಾರಲ್ಲ ಆ ಅಮೌಂಟ್ KEA ಬೋರ್ಡೆ ಅವರಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ನೀವೇನ್ ಡಬಲ್ ದುಡ್ಡು ಕಟ್ಟ ಅವಶ್ಯಕತೆ ಇಲ್ಲ. ಅಲ್ಲಿ ಒಂದು ಕೇಳ್ತಾ ಇರ್ತಾನೆ, ಏನು ಮೀನ್ಸ್ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರ್ತಕ್ಕಂಥ ಸೀಟ್ ನ ಹೋಲ್ಡ್ ಮಾಡಿ ಐ ಆಮ್ ವೇಟಿಂಗ್ ಫಾರ್ ಸೆಕೆಂಡ್ ರೌಂಡ್ ಆಪ್ಷನ್ ಚೂಸ್ ಮಾಡ್ಬೇಕು, ದೆನ್ ಓನ್ಲಿ ದಟ್ ಅಮೌಂಟ್ ವಿಲ್ ಟ್ರಾನ್ಸ್ಫರ್. ನೀವು ಆಪ್ಷನ್ ಕೊಟ್ಟಿಲ್ಲ, ಸುಮ್ನೆ ನಾನು ಫಸ್ಟ್ ಕಾಲೇಜಿಗೆ ಅಲ್ಲ ಸರ್ ಸೆಕೆಂಡ್ ರೌಂಡಿಗೆ ವೇಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅವಾಗ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದಿಲ್ಲ ಅವರು, ಅದೆಲ್ಲ ಪ್ರೊಸೀಜರ್ ಇದೆ. ಹಾಗಾಗಿ ಕೇರ್ಫುಲ್. ಏನೋ ಆಪ್ಷನ್ ಎಂಟ್ರಿ ಮಾಡುವಾಗ ಆಗ್ಲಿ ನಿಮ್ ಲೈಫ್ ನೀವು ಡಿಸೈಡ್ ಮಾಡಿ. ಯಾರೋ ಅಣ್ಣ ಹೇಳಿದ್ರು, ಅಕ್ಕ ಹೇಳಿದ್ರು, ಮ್ಯಾಮ್ ಹೇಳಿದ್ರು, ಸರ್ ಹೇಳಿದ್ರು, ನೋ, ನೀವು ಚೂಸ್ ಮಾಡ್ಬೇಕು. ನೋಡಿದೀನಿ ಲಾಸ್ಟ್ ಟೈಮ್ ವಿದ್ಯಾ ವಿಕಾಸ್ ಕಾಲೇಜು ಸ್ಟೂಡೆಂಟಿಗೆ ಇಷ್ಟ ಇಲ್ಲ, ಬಟ್ ಯಾರೋ ಅಣ್ಣ ಹೇಳಿದ್ರು ಅಂದ್ಬಿಟ್ಟು ಸುಮ್ನೆ ಹಾಕ್ಬಿಟ್ಟಿದ್ದಾರೆ. ಬಟ್ ಏನಾಯ್ತು, ಇತ್ತಗೆ ಒಳ್ಳೆ ಒಂದು ರ್ಯಾಂಕಿಂಗ್ ಬಂದ್ಬಿಟ್ಟು ಆಕ್ಚುಲಿ 1,400 ಏನೋ ಬಂದಿದೆ. 1,400 ಬಂದು ವಿದ್ಯಾ ವಿಕಾಸಿಗೆ ಹೋಗ್ಬೇಕಾ, ಅವನಿಗೆ ಇಷ್ಟ ಇಲ್ಲ, ಕೊನೆಗೆ ಅವ್ನು ಹೋಗ್ಲೂ ಇಲ್ಲ, ಈ ವರ್ಷ ಮತ್ತೆ ಬರೀತಾ ಇದ್ದಾನೆ. ಓಕೆ, ಅದಕ್ಕೆ ಯಾರೋ ಹೇಳಿದ್ರು ಅಂತ ಮಾಡಕ್ ಹೋಗ್ಬೇಡಿ. ನಿಮಗೆ ಇಷ್ಟ ಇದೆಯಾ, ನೀವು ಆ ಕಾಲೇಜ್ ಬಗ್ಗೆ ತಿಳ್ಕೊಳ್ಳಿ, ರಿಸರ್ಚ್ ಮಾಡಿ, ದೆನ್ ಓನ್ಲಿ ನೀವು ಆ ಕಾಲೇಜಿಗೆ ಕಟ್ ಆಫ್ ಗಳು ನೋಡ್ಕೊಳ್ಳಿ, ಅದಕ್ಕೆ ಟಾರ್ಗೆಟ್ ಮಾಡಿ ಇವಾಗ ಓದಿ. ಒಳ್ಳೆ ರ್ಯಾಂಕಿಂಗ್ ಬಂದಾದ್ಮೇಲೆ ಕಾಲೇಜ್ ಡಿಸೈಡ್ ಮಾಡಿ. ಪ್ರಿಫರೆನ್ಸ್ ಎಲ್ಲ ಆಮೇಲೆ ತಲೆನೋವು, ಅಲ್ಲಿವರೆಗೂ ಬೇಡ. ಇವಾಗ ಏನ್ ತಲೆನೋವು, ಅಪ್ಲಿಕೇಶನ್ ಹಾಕ್ಬೇಕು, ಒಂದ್ ತಲೆನೋವು, ಚೆನ್ನಾಗಿ ಓದ್ಬೇಕು, ಸೆಕೆಂಡ್ ತಲೆನೋವು ಅಷ್ಟೇ. ಇವಾಗ ಟೆಸ್ಟ್ ಸೀರೀಸ್ ಅಲ್ಲಿ ಒಂದು 4-5 ಕ್ವಶನ್ ತುಂಬಾ ಜನ ಮಿಸ್ಟೇಕ್ ಮಾಡಿರೋದು. ಆನ್ಲೈನ್ ಗೊತ್ತಾಯ್ತಾ ಏನಂತ ಹೇಳ್ದೆ ಅಂತ ಅಂದ್ಬಿಟ್ಟು. ಎಸ್, start section, everyone.
ಕೇಳಿಸ್ಕೊಳ್ಳಿ. ಆನ್ಲೈನ್ ಅಲ್ಲಿ ಒಂದು 5 ನಿಮಿಷ ಡಿಸ್ಕಷನ್ ಮಾಡ್ತೀನಿ, ನೀವು ಮಿಡಲ್ ಅಲ್ಲಿ ಮಾತಾಡ್ತೀರಿ. ಹಾರಿಜಾಂಟಲ್ ಮ್ಯಾಟ್ರಿಕ್ಸ್ ಹ್ಯಾಸ್ ಫಾಲೋಯಿಂಗ್ ಕಂಡೀಷನ್ಸ್. ಹಾರಿಜಾಂಟಲ್ ಮ್ಯಾಟ್ರಿಕ್ಸ್ ಅಂತಂದ್ರೆ ರೋಸ್ ಜಾಸ್ತಿ ಇರುತ್ತೆ, ಕಾಲಮ್ಸ್ ಜಾಸ್ತಿ ಇರುತ್ತೆ. ಹಾರಿಜಾಂಟಲ್ ಅಲ್ಲಿ ಕಾಲಮ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ m is less than n, ಅಂದ್ರೆ number of rows is less than number of columns. The next, which of the following is not a type of matrix? ಈ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಗಳಲ್ಲಿ ಮೈನರ್ ಮ್ಯಾಟ್ರಿಕ್ಸ್ ಅಂತ ಮ್ಯಾಟ್ರಿಕ್ಸ್ ಯಾವುದೇ ಇರೋದಿಲ್ಲ. The next, 3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದೀನಿ, p q r. ಫೈಂಡ್ p plus q plus r ಅಂತ ಕೊಟ್ಟಿದ್ದೀನಿ. ಇದನ್ನ ತುಂಬಾ ಜನ ಮಿಸ್ಟೇಕ್ ಮಾಡಿದ್ದಾರೆ. p equals ಏನಂತ ಕೊಟ್ಟಿದ್ದೀನಿ, 1 0 0 1. q equals ಏನಂತ ಕೊಟ್ಟಿದ್ದೀನಿ, 2 0 0 2 2 0 0 2. Then r equals 0 1 1 0. Find p plus q plus r ಅಂತ ಇದೆ. Find p plus q plus r ಅಂತ ಇದೆ. ಫಸ್ಟ್ ಆಪ್ಷನ್ 3 0 0 3 3 0 0 3. Second option 3i. Second option 3i. Third option both a and b. Fourth option 3 1 1 3. 3 1 1. ಸೊ ಈಗ ಯಾವ್ದು ಹೇಳ್ತೀರಾ ಆಪ್ಷನ್ ಇದು ನೋಡ್ತಾ ಇದ್ರೆ? ಆಪ್ಷನ್ ಡಿ. ಅದರ್ಸ್ ಆಪ್ಷನ್ ಡಿ. ಆಪ್ಷನ್ ಡಿ ಕ್ಲಿಕ್ ಮಾಡ್ಬೇಕಾದ್ರೆ ಏನ್ ಮಾಡಿದ್ದಾರೆ ಅಂದ್ರೆ ಮೋಸ್ಟ್ 1 plus 2 ನೋಡ್ಬಿಟ್ಟಿದ್ದಾರೆ, 3 ಬಂದ್ಬಿಡುತ್ತೆ. 3 ಮತ್ತೆ 0 ನೋಡ್ಬಿಟ್ಟಿದ್ದಾರೆ, 3ನೇ ಬಂದ್ಬಿಡುತ್ತೆ. ಹೆಂಗಿದ್ರೆ ಇದು ನೋಡೋದಕ್ಕೆ ಐಡೆಂಟಿಟಿ ತರ ಕಾಣಿಸ್ತಾ ಇದೆ, ರೈಟ್? ಸೊ ಅದಕ್ಕೆ ಕೆಲವೊಬ್ರು ಏನ್ ಮಾಡಿದ್ದಾರೆ, ಫಸ್ಟ್ ಒನ್ ಚೂಸ್ ಮಾಡ್ತಿದ್ದಾರೆ. ಇನ್ ಕೆಲವೊಬ್ರು 3i, ಇನ್ನು ಕೆಲವೊಬ್ರು ಬೋತ್ ಎ ಅಂಡ್ ಬಿ ಚೂಸ್ ಮಾಡ್ತಾರೆ. ಬಟ್ ಆನ್ಸರ್ ಏನಾಗುತ್ತೆ ನೋಡಿ, 1 plus 2 is 3, correct. 3 plus 0 is also what? 3. ಅದಂತೂ ಕರೆಕ್ಟ್. Then 0 plus 0 ಏನು? 0 plus 1 ಏನು? Then 0 plus 0 is what? 0. 0 plus 1 is what? 1. 1 plus 2 is what? 3. 3 plus 0 is what? 3. Right? Like 3i ನು ಅಲ್ಲ, 3 0 0 3 ನು ಅಲ್ಲ. Next question. Find y and x respectively ಅಂತ ಕೇಳಿದ್ದೀನಿ. ಮಾಡಿದ್ದೀರಾ ಎಲ್ಲರೂ? ಎರಡು ಮ್ಯಾಟ್ರಿಕ್ಸ್ ಅಡಿಷನಲ್ ಕೊಟ್ಟಿದ್ದೀನಿ, ಈಕ್ವಲ್ ಟು 2 minus 1 6 minus 6 ಅಂತ ಕೊಟ್ಟಿದ್ದೀನಿ. ಫೈಂಡ್ ಔಟ್ ಮಾಡೋದು ಹೇಳ್ಕೊಟ್ಟಿದ್ದೀನಲ್ಲ, ಫೈಂಡಿಂಗ್ ಅನ್ಕೊಂಡ್ ಮ್ಯಾಟ್ರಿಕ್ಸ್. Then a into a dash ಮಾಡಿದ್ರಲ್ವಾ, a into a dash ಅಂದ್ರೆ a ಮ್ಯಾಟ್ರಿಕ್ಸ್ ನ ಕೊಟ್ಟಿದ್ದೀನಿ. a dash ಅಂತಂದ್ರೆ ಏನು? ಟ್ರಾನ್ಸ್ಪೋಸ್. ಕೊಟ್ಟಿರ್ತಕ್ಕಂಥ a ಮ್ಯಾಟ್ರಿಕ್ಸ್ ನ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಅಂತ ಏನ್ ಮಾಡ್ಬೇಕು? ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಇದನ್ ಮಾಡದ 3 minus 9 minus 4 7. 3 minus 9 minus 4 7. ಇದು ಕೊಟ್ಟಿರ್ತಕ್ಕಂಥ ಎ ಮ್ಯಾಟ್ರಿಕ್ಸ್. ಎ ಇಂಟು ಎ ಡ್ಯಾಶ್ ಕೇಳಿದೆ. ಎ ಇಂಟು ಎ ಡ್ಯಾಶ್ ಕೇಳಿದೀನಿ. ಸೊ ನನಗೆ ಎ ಡ್ಯಾಶ್ ಬೇಕು ಅಲ್ವಾ? ಎ ಅಂತ ಗೊತ್ತಾಗಿದೆ. ಎ ಡ್ಯಾಶ್ ಏನಾಗುತ್ತೆ, ಇಲ್ಲೇ ಬರೀತೀನಿ ನೋಡಿ. 3 minus 9 ಇಲ್ಲಿತ್ತು ಅಂದ್ರೆ 3 minus 9 minus 4 7 ಇಲ್ಲಿತ್ತು ಅಂದ್ರೆ minus 4 7. ಇವಾಗ ಮಲ್ಟಿಪ್ಲಿಕೇಶನ್ ರೋ ಇಂಟು ಕಾಲಮ್. 3 3s 9 minus 9 into minus 9 ಏನು? Plus 81, because minus into minus is what? Plus 81. The next, first row, second column, 3 into minus 4 ಏನು? Minus 12. Minus 9 into plus 7 ಏನು? Minus 9 7s ಗೊತ್ತಿರಬೇಕು.
ಅಥವಾ 7 9s ಏನಾದ್ರು ಗೊತ್ತಿರ್ಬೇಕು. ದೆನ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ -4 into 3 ಏನು -12. ದೆನ್ 7 into -9 ಏನು -63. ದೆನ್ -4 into -4 ಏನು +16. -2 -2 ಪ್ಲಸ್. ದೆನ್ 7 7s. ಈಗ ಆನ್ಸರ್ 9 + 81 ಅಂತಂದ್ರೆ ಎಷ್ಟು 90. ಕರೆಕ್ಟಾ? ದೆನ್ -12 -63 ಅಂತಂದ್ರೆ ಏನು -75. ಕರೆಕ್ಟಾ? ದೆನ್ ಇಲ್ಲಿನೂ ಏನ್ ಬರುತ್ತೆ -75. ಇಲ್ಲಿ 9 + 6 is what 15. 15 1 carry. 5 + 1 is 4. 4 + 1 is what? ಅರ್ಥ ಆಯ್ತಾ? A into A ಟ್ರಾನ್ಸ್ಪೋಸ್ ಅಂತಂದ್ರೆ ಇದು. ಆಮೇಲೆ ಇನ್ನೊಂದು ನಿಮಗೆ ಬರ್ಸೋದ್ ಮರ್ತಿದ್ದೆ. A into A ಇನ್ವರ್ಸ್ ಅಂತಂದ್ರೆ I ಅಂತ. ಇದನ್ನೊಂದು ಬರ್ಕೊಂಡಿರಿ, ಬರ್ಸಿರ್ಲಿಲ್ಲ. A into A ಇನ್ವರ್ಸ್ ಅಂತಂದ್ರೆ ಏನು I. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ ಅಂತ. ಇದನ್ನ ಬರೆದ್ಬಿಟ್ಟು ಒಂದು ಬಾಕ್ಸ್ ಹಾಕಿ. ಇದನ್ನ ಬರ್ಸಿರ್ಲಿಲ್ಲ ಕ್ಲಾಸಲ್ಲಿ. A into A ಇನ್ವರ್ಸ್ ಬಟ್ I. ಅರ್ಥ ಆಯ್ತು ಮಾಡೋದು. ಆನ್ಲೈನ್ ಅಲ್ಲಿ ಇರೋರು ಬರ್ಕೊಂಡ್ರಾ ನೀವು ಸ್ಟಾರ್ಟ್ ಸೆಕ್ಷನ್? ಆನ್ಲೈನ್ ಸ್ಟೂಡೆಂಟ್ಸ್ ಯು ಸ್ಟಾರ್ಟ್ ಸೆಕ್ಷನ್. ನೆಕ್ಸ್ಟ್ ಸಿಂಗ್ಯುಲರ್ ಅಂತ ಹೇಳಿದಾಗ ಡಿಟರ್ಮಿನೆಂಟ್ = 0 ಅಂತ ಹೇಳಿದ್ರೆ ಅಲ್ವಾ. ಈಗ ಸ್ಕೇಲಾರ್ಗೆ ಒಂದು ಪ್ರಾಬ್ಲಮ್ ಕೊಡ್ತೀನಿ, ಅದನ್ನೊಂದು ಮಾಡಿ ತೋರಿಸಿ ನಂಗೆ. ಸ್ಕೇಲಾರ್ಗೆ ಕಂಡೀಷನ್ ಏನಂತ ಹೇಳಿದೀವಿ? ಸ್ಕೇಲಾರ್ಗೆ ಕಂಡೀಷನ್ ಏನು? ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಸೇಮ್. ಅದು ಬಿಟ್ರೆ ಅದರ್ ಎಲಿಮೆಂಟ್ಸ್ ಏನಾಗಿರ್ಬೇಕು 0. ಅದನ್ನು ನೆನ್ಪಿಟ್ಕೊಳ್ಳಿ. ಬರೀ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಸೇಮ್ ಇದ್ರೆ ಮಾತ್ರ ಸ್ಕೇಲಾರ್ ಅಂತಲ್ಲ, ಅದರ್ ಎಲಿಮೆಂಟ್ಸ್ ಏನಾಗಿರ್ಬೇಕು 0 ಆಗಿರ್ಬೇಕು. ಇಲ್ಲೊಂದು ಮ್ಯಾಟ್ರಿಕ್ಸ್ ಕೊಡ್ತಾ ಇದೀನಿ. -5 - x 4 and here also 4. 5 - x 4, here also 4. 3 - y 4 - z 0 0 0 0. 5 - x 0 0. 3 - y 4 0. 4 - z 0 4. Find it is a scalar matrix. It is a scalar matrix. Find x, y, z values. X, y, z values.
ಬೋರ್ಡ್ ನೋಡಿ ಆಯ್ತು. ಏನೇನೋ ಬರೀತಾ ಇದ್ದೀರಾ, ನೆಸೆಸಿಟಿ ಇಲ್ಲ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು? ಡಯಾಗ್ನಲ್ ಎಲಿಮೆಂಟ್ಸ್, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಏನಾಗಿರ್ಬೇಕು? ಸೇಮ್ ಇರ್ಬೇಕು. ಬೇರೆವೆಲ್ಲ ಏನಾಗಿರ್ಬೇಕು? ಝೀರೋ ಇರ್ಬೇಕು. ಈಗ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಸೇಮ್ ಇರ್ಬೇಕು ಅಂತ ಹೇಳಿದೀನಿ. ಇಲ್ಲಿ 4 ಇದೆ, ಇಲ್ಲೂ 4 ಇದೆ ಅಲ್ವಾ? ಇಲ್ಲಿ 4 ಇದೆ, ಇಲ್ಲಿ 4 ಇದೆ ಅಂದ್ರೆ ಇಲ್ಲೇನ್ ಬರ್ಬೇಕು? ಸೊ 5 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 4 ಅಂತ ಹಾಕೋಬೇಕು. ಸೊ ಈಗ ಮೈನಸ್ 6 ಈ ಕಡೆ ಹೋದ್ರೆ +4 ಈ ಕಡೆ ಬರುತ್ತೆ ಅಲ್ವಾ? ಅಂದ್ರೆ 5 ಮೈನಸ್ 4 ಇಸ್ ಈಕ್ವಲ್ ಟು ವಾಟ್? ಎಕ್ಸ್. 5 ಮೈನಸ್ 4 ಎಷ್ಟು? ಅಂದ್ರೆ 1 ಹಾಕಿದ್ರೆ ತಾನೆ 4 ಬರೋದು, ರೈಟ್? ಈಗ ಎಕ್ಸ್ ವ್ಯಾಲ್ಯೂ ಸಿಕ್ಕಾಯ್ತು ನಮಗೆ. ದೆನ್ ನೆಕ್ಸ್ಟ್, ಅಪಾರ್ಟ್ ಫ್ರಮ್ ದಟ್ ಬೇರೆ ಎಲಿಮೆಂಟ್ಸ್ ಎಲ್ಲ ಏನಾಗಿರ್ಬೇಕು? 0 ಆಗಿರ್ಬೇಕು. ಸೊ 3 ಮೈನಸ್ ವೈ ಇಸ್ ಈಕ್ವಲ್ ಟು ವಾಟ್? 3 ಮೈನಸ್ ವೈ ಇಸ್ ಈಕ್ವಲ್ ಟು ವಾಟ್? 0 ಹಾಕೋಬೇಕು. ಬಿಕಾಸ್ ನಮ್ಗೆ 0 ಬರ್ಬೇಕು ತಾನೆ, ಇಲ್ಲೂ 0 ಬರ್ಬೇಕು, ಇಲ್ಲೂ ಕೂಡ 0 ಬರ್ಬೇಕು. ಈಗ ವೈಗೆ ಏನ್ ಹಾಕಿದ್ರೆ 0 ಬರುತ್ತದೆ? 3 ಹಾಕಿದ್ರೆ 0 ಬರುತ್ತೆ. ಬಿಕಾಸ್ ಮೈನಸ್ ವೈ ಈ ಕಡೆ ಹೋದ್ರೆ ಏನಾಗುತ್ತೆ? +5 ಆಗುತ್ತೆ. ಅದೇ ತರ ಇಲ್ಲಿ 4 ಮೈನಸ್ ಝೆಡ್ ಇಸ್ ಈಕ್ವಲ್ ಟು 0. ಹಾಗಾದ್ರೆ ಝೆಡ್ ವ್ಯಾಲ್ಯೂ ಏನಾಗುತ್ತೆ? ಆಯ್ತಾ? ಬರ್ಬೋದು. ಅದಕ್ಕೆ ಡೆಫಿನೇಷನ್ಸ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಆನ್ಲೈನ್ ಅವ್ರಿಗೆ ಅರ್ಥ ಆಯ್ತಾ? ಸ್ಟಾರ್ಟ್ ಸೆಕ್ಷನ್. ಗಣೇಶ್, ಲೋಕೇಶ್, ಉದಯ್, ಸುಷ್ಮಾ, ಚಿರಾಯು, ಪರೀಕ್ಷಿತ್. ಮ್ಯಾಟ್ರಿಕ್ಸ್ ಇಂಜಿನಿಯರಿಂಗ್ ಬೇಕು. ಇಂಜಿನಿಯರಿಂಗ್ ಹೋದ್ಮೇಲೆ ಕೂಡ ಮ್ಯಾಟ್ರಿಕ್ಸ್ ಇದ್ದೇ ಇದೆ. ನೆಕ್ಸ್ಟ್, ಫೈಂಡ್ ಎಕ್ಸ್, ವೈ ಅಂಡ್ ಝೆಡ್ ಅಂತ ಇದೆ. ಅದನ್ನ ಆಲ್ಮೋಸ್ಟ್ ಎಲ್ಲರೂ ಮಾಡಿದ್ದೀರಾ. ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ, ಝೆಡ್ ವ್ಯಾಲ್ಯೂ. ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದೀರಿ. ಡಿಟರ್ಮಿನೆಂಟ್ ಇಸ್ ಈಕ್ವಲ್ ಟು 0 ಅಂತ ತಗೊಂಡ್ಬಿಟ್ಟು ಮಾಡೋದು ಮಾಡಿದ್ದೀರಾ. ಓಕೆ. ಈಗ a ಪ್ಲಸ್ ಬಿ ಹೋಲ್ ಡ್ಯಾಶ್, a ಪ್ಲಸ್ ಬಿ ಹೋಲ್ ಡ್ಯಾಶ್ ಅಂತ ಇದೆ ಅಂತಂದ್ರೆ ಆರ್ಡರ್ ಏನಾಗಿರುತ್ತೆ? ಈಗ ಫಸ್ಟ್ ಮ್ಯಾಟ್ರಿಕ್ಸ್ ಆರ್ಡರ್ ಬಂದ್ಬಿಟ್ಟು 2 ಕ್ರಾಸ್ 3 ಇದೆ. ಸೆಕೆಂಡ್ ಮ್ಯಾಟ್ರಿಕ್ಸ್ ಆರ್ಡರ್ ಬಂದ್ಬಿಟ್ಟು 2 ಕ್ರಾಸ್ 3 ಇದೆ. ಹಾಗಾದ್ರೆ ಆ ಎರಡು ಮ್ಯಾಟ್ರಿಕ್ಸ್ ಆಡ್ ಮಾಡಿದಾದ್ಮೇಲೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಆರ್ಡರ್ ಏನಿರುತ್ತೆ? 3 ಕ್ರಾಸ್ 2 ಇರುತ್ತೆ. ರೂಲ್ ಅರ್ಥ ಆಯ್ತು. ಜಸ್ಟ್ ಕ್ಯಾಲ್ಕುಲೇಷನ್ ಕೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡಿದ್ದೀರಾ. ನೆಕ್ಸ್ಟ್ 1 4 4 minus 2 5 7 6 8 ಅಂತ ಕೊಟ್ಟಿದ್ದೀನಿ. Which of the following statements are true with respect to this given matrix? Option A, it is a column matrix ಅಂತ ಕೊಟ್ಟಿದ್ದೀನಿ. Option B, it is of the order 4 cross 2 ಅಂತ ಕೊಟ್ಟಿದ್ದೀನಿ. Option C, it is a vertical matrix ಅಂತ ಕೊಟ್ಟಿದ್ದೀನಿ. Option D, both B and C ಅಂತ ಕೊಟ್ಟಿದ್ದೀನಿ. Both B and C. ಯಾಕೆ ಫಸ್ಟ್ ಆಪ್ಷನ್ ಅಲ್ಲ? ಯಾಕೆ ಫಸ್ಟ್ ಆಪ್ಷನ್ ಅಲ್ಲ? ಫಸ್ಟ್ ಆಪ್ಷನ್ ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದೀನಿ. ಕಾಲಮ್ ಮ್ಯಾಟ್ರಿಕ್ಸ್ ಗೆ ಡೆಫಿನೇಷನ್ ಏನು? ಬರೀ ಸಿಂಗಲ್ ಲೈನ್ ಇರಬೇಕು. ಸಿಂಗಲ್ ಕಾಲಮ್ ಇತ್ತು ಅಂದ್ರೆ ಮಾತ್ರ ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ವಿ. ಬಟ್ ಇಲ್ಲಿ 2 ಕಾಲಮ್ಸ್ ಇದೆ. ಫಸ್ಟ್ ಆಪ್ಷನ್ ಎಲಿಮಿನೇಟ್. ಸೆಕೆಂಡ್ ಆಪ್ಷನ್ ಇಟ್ ಇಸ್ ಆಫ್ ದ ಆರ್ಡರ್ 4 ಕ್ರಾಸ್ 2 ಅಂದ್ರೆ 4 ರೋಸ್ ಗಳಿವೆ, 2 ಕಾಲಮ್ಸ್ ಗಳಿವೆ. ದೆನ್ ಅದು ಯಾವಾಗ ರೋಸ್ ಗಳು ಜಾಸ್ತಿ ಇರ್ತಾವೋ ಕಾಲಮ್ಸ್ ಗಿಂತ ಅದನ್ನ ನಾವ್ ಏನಂತ ಹೇಳ್ತೀವಿ? ವರ್ಟಿಕಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ವರ್ಟಿಕಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. The next, in a given matrix, both are having the order of 3 cross 2. ಎರಡು ಮ್ಯಾಟ್ರಿಕ್ಸ್ ಗಳದ್ದು ಆರ್ಡರ್ ಏನಾಗಿದೆ? 3 cross 2 ಇದೆ. Then what will be the order after doing addition of those matrices? Addition ಆದ್ಮೇಲೆ ಏನಾಗಿರುತ್ತೆ? 3 cross 2 ನೇ ಇರುತ್ತೆ ಆರ್ಡರ್. Then A ಮ್ಯಾಟ್ರಿಕ್ಸ್ ಕೊಟ್ಟಿದ್ದೀನಿ, B ಮ್ಯಾಟ್ರಿಕ್ಸ್ ಕೊಟ್ಟಿದ್ದೀನಿ, A plus B dash ಅಂತ ಕೇಳಿ. ಕೊಟ್ಟಿರ್ತಕ್ಕಂಥ ಬಿ ಮ್ಯಾಟ್ರಿಕ್ಸ್ ನ ನೀವೇನ್ ಮಾಡ್ಬೇಕು? ಟ್ರಾನ್ಸ್ಪೋಸ್ ಮಾಡ್ಬೇಕು. ಟ್ರಾನ್ಸ್ಪೋಸ್ ಮಾಡಿದಾದ್ಮೇಲೆ ಆರ್ಡರ್ಸ್ ಏನಿದೆ ನೋಡ್ಕೋಬೇಕು. ಎ ಮ್ಯಾಟ್ರಿಕ್ಸ್ 1 ಕ್ರಾಸ್ 3 ಇದೆ ಆರ್ಡರ್. ಬಿ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ಆದ್ಮೇಲೆ ಏನಾಗುತ್ತೆ? 1 ಕ್ರಾಸ್ 3 ನೇ ಆಗಿದ್ರೆ ಮಾತ್ರ ಅಡಿಷನ್ ಮಾಡಿರ್ತಾರೆ. ಕೆಲವೊಬ್ರು ಡಸಂಟ್ ಎಕ್ಸಿಸ್ಟ್ ಅಂತ ಆಗ್ತಿದೆ. ಯಾಕೆ?
ಯಾಕೆ ಅಂತಂದ್ರೆ ಅಲ್ಲಿ ಎ ಪ್ಲಸ್ ಬಿ ಡ್ಯಾಶ್ ಅನ್ನ ನೋಡ್ಲಿಲ್ಲ ನೀವು, ಬರೀ ಎ ಪ್ಲಸ್ ಬಿ ನೋಡಿದೀರಾ. ಮ್ಯಾಮ್ ಹೇಳಿದರೆ ಆರ್ಡರ್ ಸೇಮಿಂಗ್ ಅಂದ್ರೆ ಡಸಂಟ್ ಎಕ್ಸಿಸ್ಟ್ ಅಂತ. ಬಟ್ ಬಿ ಕೊಟ್ಟಿರ್ತಕ್ಕಂಥ ಡಿ ಡ್ಯಾಶ್ ಮಾಡಿದಾಗ ಆರ್ಡರ್ ಸೇಮ್ ಆಗಿ ಆಗುತ್ತೆ. ದೆನ್ ಯು ವಿಲ್ ಅಡಿಷನ್. Then which of the following statement is true? Matrix addition obeys commutative law. Matrix addition obeys associative law. Matrix subtraction does not obey commutative law. Option D, all of them. Matrix addition ಅಂತೂ ಎಲ್ಲ obey ಮಾಡುತ್ತೆ, but matrix subtraction obey ಮಾಡೋದು. Then yeah, even question. 3x plus 5y equals 8. 3x plus 5y equals 8. And 5x plus 3y. 5x plus 3y equals what? 16. 16. Find x plus y is ಅಂತ ಕೇಳಿದರೆ ಆಪ್ಷನ್ ಎ 4, 3, 12, 9. ಆಪ್ಷನ್ ಎ 4, ಆಪ್ಷನ್ ಬಿ 3, ಆಪ್ಷನ್ ಸಿ 12, ಆಪ್ಷನ್ ಡಿ 9. ಯಾರು ಅಪ್ಲೈ ಮಾಡೋಣ? ಸಾಲ್ವಿಂಗ್ ಸೈಮಲ್ಟೇನಿಯಸ್ ಅಥವಾ ಶಾರ್ಟ್ ಕಟ್ ಯೂಸ್ ಮಾಡ್ಕೊಳ್ಳೋಣ? ಎರಡು ಮೆಥಡ್ ಅಲ್ಲಿ ಇಲ್ಲ, ಲಾಸ್ಟ್ ಪ್ರಾಬ್ಲಮ್ ಇದೆ, ಎರಡು ಮೆಥಡ್ ಮಾಡಿ ತೋರಿಸ್ತೀನಿ. ಸೊ ಫಸ್ಟ್ ಶಾರ್ಟ್ ಕಟ್ ಯೂಸ್ ಮಾಡ್ಕೊಂಡು ಹೆಂಗ್ ಮಾಡೋದು ಅಂತ ಹೇಳ್ಬಿಡ್ತೀನಿ. ಓಕೆ, ಫಸ್ಟ್ ಈಕ್ವೇಶನ್ ತಗೋತಾ ಇದ್ದೀನಿ. ಎಕ್ಸ್ ವ್ಯಾಲ್ಯೂ ಏನಾದ್ರು 4 ಆಗಿತ್ತು ಅಂತಂದ್ರೆ ಐ ವಿಲ್ ಪುಟ್ 4 ಇಯರ್. ಎಕ್ಸ್ ವ್ಯಾಲ್ಯೂ 4 ಅಂತ ತಗೊಂಡ್ರೆ ನಾನು 4 3s ಎಷ್ಟಾಯ್ತು? 12 ಆಯ್ತಲ್ವಾ? 4 3s ಎಷ್ಟಾಯ್ತು? 12 ಪ್ಲಸ್ 5y ಆಸ್ ಇಟ್ ಈಸ್ ಈಕ್ವಲ್ಸ್ 8 ಅಂತ ಬರ್ಕೊತೀನಿ. ಓ ಸಾರಿ, ಇದ್ರಲ್ಲಿ ನೀವು ಈ ಶಾರ್ಟ್ ಕಟ್ ಯೂಸ್ ಮಾಡಕ್ ಬರಲ್ಲ, ಬಿಕಾಸ್ ಅವರಲ್ಲಿ ಕೇಳಿರೋದು ಎಕ್ಸ್ ಪ್ಲಸ್ ವೈ ಅಂತ ಕೇಳಿದ್ದಾರೆ. ಬರೀ ಎಕ್ಸ್ ಅಂತ ಕೇಳಿದಿದ್ರೆ ನೀವು ಆಪ್ಷನ್ಸ್ ಚೂಸ್ ಮಾಡ್ಕೊಂಡ್ಬಿಟ್ಟು ಮಾಡ್ಬೋದಿತ್ತು. ಇದಕ್ಕೆ ಸಾಲ್ವಿಂಗ್ ಸೈಮಲ್ಟೇನಿಯಸ್ ಮಾಡ್ಬೇಕು. ನೋ ಅದರ್ ಆಪ್ಷನ್. ಸಾಲ್ವಿಂಗ್ ಸೈಮಲ್ಟೇನಿಯಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಐದರ್ ಆಫ್ ದ ಕೋಎಫಿಷಿಯಂಟ್ ಸೇಮ್ ಇರ್ಬೇಕು ಅಂತಂದ್ರೆ. ಇಲ್ಲಿ ನೋಡಿದ್ರೆ ಎಕ್ಸ್ ಕೋಎಫಿಷಿಯಂಟ್ 3 ಇದೆ, ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಏನಿದೆ 5 ಇದೆ. ಈಗ ಎರಡು ಈಕ್ವಲ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಫಸ್ಟ್ ಈಕ್ವೇಶನ್ ಮಲ್ಟಿಪ್ಲೈ ಬೈ 5 and second equation multiply by 3. ಓಕೆನಾ? ಈಗ ಫಸ್ಟ್ ಈಕ್ವೇಶನ್ ಅನ್ನ ಮಲ್ಟಿಪ್ಲೈ ಬೈ 5 ಇಂದ ಮಾಡಿದ್ರೆ 5 3s ಎಷ್ಟು ಬರುತ್ತೆ? 15 ಬರುತ್ತೆ. ಅದೇ 5 ನ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 5 3s ಎಷ್ಟು ಬರುತ್ತೆ? 15 ಬರುತ್ತೆ. ಒಟ್ನಲ್ಲಿ ಏನು ಸೇಮ್ ಬರೋ ತರ ಮಾಡ್ಕೋಬೇಕು. ಓಕೆ, ಸೊ ಇವಾಗ 5 3 ಎಷ್ಟು? 5 3s 15 x ಪ್ಲಸ್ 5 5s 25 y is equal to 5 8s 5 ಅನ್ನೋದು ಕಂಪ್ಲೀಟ್ ಎಲ್ಲಾ ನಂಬರ್ಗೂ ಮಲ್ಟಿಪ್ಲೈ ಆಗ್ಬೇಕು, ಬರೀ 1 ನಂಬರ್ಗೆ ಅಂತಲ್ಲ. ದ ನೆಕ್ಸ್ಟ್ ಇಲ್ಲಿ 3 5s 15x 3 3s 9y 16 3s 16 3s 48. ಈಗ ಎಕ್ಸ್ ವ್ಯಾಲ್ಯೂ ಕ್ಯಾನ್ಸಲ್ ಆಗ್ಬೇಕಪ್ಪ ಅಂತಂದ್ರೆ ಪ್ಲಸ್ ಮಾಡ್ಬೇಕಾ ಮೈನಸ್ ಮಾಡ್ಬೇಕಾ? ಮೈನಸ್ ಮಾಡ್ಬೇಕು. ಅಂದ್ರೇನು? ಪ್ಲಸ್ ಇರೋವೆಲ್ಲ ಏನಾಗುತ್ತೆ? ಮೈನಸ್ ಆಗುತ್ತೆ. ಇದಕ್ಕೆ ಕ್ಯಾನ್ಸಲ್. 15x ಅಲ್ಲಿ 15x ಹೋದ್ರೇನು ಕ್ಯಾನ್ಸಲ್. ದೆನ್ 25 ಅಲ್ಲಿ 9 ಹೋದ್ರೆ ಎಷ್ಟು? 25 ಅಲ್ಲಿ 9 ಹೋದ್ರೆ ಎಷ್ಟು? 16y ಈಕ್ವಲ್ಸ್ 40 ಇದೆ ಮೈನಸ್ 48 ಇದೆ. ವಾಟ್ ಈಸ್ 40 ಮೈನಸ್ 48? ಮೈನಸ್ 8. ಸೊ ಹಾಗಾದ್ರೆ y ವ್ಯಾಲ್ಯೂ ಏನಾಯ್ತು? ಮೈನಸ್ 8 ಡಿವೈಡೆಡ್ ಬೈ 16. 8 1s y ವ್ಯಾಲ್ಯೂ ಬಂದಿದ್ದು ಮೈನಸ್ 1/2. y ವ್ಯಾಲ್ಯೂ ಏನ್ ಬಂತು? ಮೈನಸ್ 1/2. ಈಗ ಬಂದಂತ y ವ್ಯಾಲ್ಯೂನ ನೀವ್ ಯಾವ್ದಾದ್ರು ಒಂದ್ ಇಕ್ವೇಶನ್ ಹಾಕಿದ್ರೆ ಎಕ್ಸ್ ವ್ಯಾಲ್ಯೂ ಸಿಕ್ಬಿಡುತ್ತೆ. ಈಗ ಫಸ್ಟ್ ಇಕ್ವೇಶನ್ ಹಾಕೊಳ್ಳೋಣ. ಫಸ್ಟ್ ಇಕ್ವೇಶನ್ ಹಾಕೊಂಡ್ರೆ ಏನಾಗುತ್ತೆ? 3x ಪ್ಲಸ್ ಇಂಟು ಮೈನಸ್ ಏನು? ಪ್ಲಸ್ ಇಂಟು ಮೈನಸ್ ಏನು? ಮೈನಸ್ 5 into 1/2 is 5/2. 5 into 1/2 is what? 5/2 equals what? 8. ಇವಾಗ ಮೈನಸ್ 5/2 ಈ ಕಡೆ ಬಂದ್ರೆ ಏನಾಗುತ್ತೆ?
plus 5 by 2. So 3x is equal to 8 plus 5 divided by 2. ಈಗ ಇದನ್ನ LCM ತೆಗೆದ್ರೆ 2 8s are 2 8s are 16. 16 plus 5 is how much? 21 equals 21 divided by 2 ಅಂತ ಬಂದಿದೆ. ಬಟ್ ಇಲ್ಲಿ ನೋಡಿ 3x ಅಂತ ಇದೆ ಅಲ್ವಾ? ಹಾಗಾದ್ರೆ x equals what? 21 divided by 3 into 2. 3 ನಾನು ಏನ್ ಮಾಡಿದೆ? ಡಿನಾಮಿನೇಟರ್ ಕಳಿಸಿದೀನಿ. ಡಿನಾಮಿನೇಟರ್ಗೆ ಕಳಿಸಿದೀನಿ. ಇವಾಗ 3 1s 3 7s. ಸೊ ಏನ್ ಬಂತು ನಿಮಗೆ ಎಕ್ಸ್ ವ್ಯಾಲ್ಯೂ? ಎಕ್ಸ್ ವ್ಯಾಲ್ಯೂ ಏನ್ ಬಂದಿದೆ? 7/2 ಬಂದಿದೆ. ನಿಮಗೆ ಕ್ವಶನ್ ಅಲ್ಲಿ ಏನಂತ ಕೇಳಿದ್ದಾರೆ? ಎಕ್ಸ್ ಪ್ಲಸ್ ವೈ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇವಾಗ ಬರ್ಕೊಳ್ಳಿ. ಎಕ್ಸ್ ವ್ಯಾಲ್ಯೂ ಏನ್ ಬಂದಿದೆ? 7/2 ಪ್ಲಸ್ ವೈ ವ್ಯಾಲ್ಯೂ ಏನ್ ಬಂದಿದೆ? -1/2 ಈಸ್ ಈಕ್ವಲ್ ಟು. ಇದನ್ನ ಅವ್ರು ಕೇಳ್ತಾ ಇರೋದು. ಎಕ್ಸ್ ವ್ಯಾಲ್ಯೂ ಏನ್ ಬಂದಿದೆ ಮತ್ತೆ ವೈ ವ್ಯಾಲ್ಯೂ ಏನ್ ಬಂದಿದೆ ಅಲ್ವಾ, ಅವೆರಡನ್ನು ಆಡ್ ಮಾಡಿ ಆನ್ಸರ್ ಹೇಳ್ರಪ್ಪ ಅಂತ ಕೇಳ್ತಾರೆ. ಇವಾಗ ಪ್ಲಸ್ ಇಂಟು ಮೈನಸ್ ಏನು? ಮೈನಸ್. ಡಿನಾಮಿನೇಟರ್ಸ್ ಗಳು ಸೇಮ್ ಇದ್ದಾಗ ಡೈರೆಕ್ಟ್ ಆಗಿ ನಾವು ಬರೀಬೋದಾ? LCM ಏನ್ ಬೇಡ ಬೇಡ ತಾನೆ? ಡಿನಾಮಿನೇಟರ್ ಸೇಮ್ ಇದ್ದಾಗ ಡಿನಾಮಿನೇಟರ್ ಏನಾಗುತ್ತೆ? ಇಲ್ಲಿ 2ನೇ ಇರುತ್ತೆ. ಪ್ಲಸ್ ಇಂಟು ಮೈನಸ್ ಏನು? ಮೈನಸ್. 7 ಅಲ್ಲಿ 1 ಹೋದ್ರೆ ಎಷ್ಟು? 6. ಸೊ 2 1s 2 3s. ಸೊ ಅವಾಗ ಆಪ್ಷನ್ ಯಾವುದು? ಡಿ. ಇದ್ರಲ್ಲಿ ಯಾವ್ದಾದ್ರ ಶಾರ್ಟ್ ಕಟ್ ಹೇಳಿ. ನೀವು ಇದೇ ಮೆಥಡ್ ನ ಫಾಲೋ ಮಾಡಿ. ಸಾಲ್ವಿಂಗ್ ಸೈಮಲ್ಟೇನಿಯಸ್. ಲಾಸ್ಟ್ ಕ್ವೆಶ್ಚನ್ ಒಂದಿದೆ. ಆನ್ಲೈನ್ ಅವ್ರಿಗೆ ಈ ಫೋಟೋ ಹೊಡೆದು ಹಾಕ್ತೀನಂತೆ. ಲಾಸ್ಟ್ ಕ್ವೆಶ್ಚನ್ ಡಿಸ್ಕಷನ್ ಮಾಡಿದ್ವಿ. ಫೈಂಡ್ ಎಕ್ಸ್ ಅಂಡ್ ವೈ ಅಂತ ಕೇಳಿದ್ವಿ. ಇದನ್ನೆಲ್ಲರೂ ಕರೆಕ್ಟ್ ಆಗಿ ಮಾಡಿದ್ದೀರಾ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ಅಂತ ಕೇಳಿದ್ವಿ. ಸೊ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ A plus B whole transpose is equal to what? A transpose plus B transpose. ಕರೆಕ್ಟಾ? A plus B whole transpose ಏನಾಗುತ್ತೆ? A transpose plus B transpose. Then AB whole transpose ಏನಾಗುತ್ತೆ? A into B. A into B whole transpose ಏನಾಗುತ್ತೆ? B transpose into A transpose. Then A transpose of B transpose ಏನಾಗುತ್ತೆ? ಏನೇ ಆಗಿರುತ್ತೆ. ಸೊ ಈ 3 ರೂಲ್ಸ್ ಕೂಡ ಬರ್ಸಿದ್ದೀನಿ ಅಲ್ವಾ? ಈಗ ರೀಸೆಂಟ್ ಆಗಿ ಒಂದು ಬರ್ಸಿದೆ. ಏನದು? A into A inverse is equal to what? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಸಿಗುತ್ತೆ. ಅದಿಷ್ಟು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಎಲ್ಲಾ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಸ್ಟೇಟ್ಮೆಂಟ್ ಇದಾವೆ. ಸೊ ಹಾಗಾಗಿ ಆಪ್ಷನ್ ಅಲ್ಲ. ಆಲ್ಮೋಸ್ಟ್ ಎಲ್ಲ ಸಾರ್ಟ್ ಔಟ್ ಮಾಡಿರೋದೇ ಕೊಟ್ಟಿದ್ದೀನಿ. ಕ್ಲಾಸ್ ಅಲ್ಲಿ ಏನ್ ಮಾಡಿಸಿದೀನೋ ಅದನ್ನ ಕೊಟ್ಟಿದ್ದೀನಿ. ಕೆಲವೊಂದು ವೆರೈಟಿ ಕೊಟ್ಟಿದ್ದೆ, ಇವತ್ತು ಸಾರ್ಟ್ ಔಟ್ ಮಾಡಿಸಿದ್ವಿ. ಸೊ ಆಲ್ ಟೈಪ್ ಇನ್ ಮ್ಯಾಟ್ರಿಕ್ಸ್ ಕವರ್ ಮಾಡಿದೀವಿ. ನೀವು ಕೂಡ ಕ್ವಶನ್ ಪೇಪರ್ ಗಳನ್ನ ಫಾಲೋ ಮಾಡಿ. ಯಾವ್ದಾದ್ರು ಗೊತ್ತಾಗ್ಲಿಲ್ಲ ಅಂತಂದ್ರೆ ಬಂದು ಹೇಳಿಸ್ಕೊಳ್ಳಿ. ಯಾವ್ದಾದ್ರು ಗೊತ್ತಾಗ್ಲಿಲ್ಲ ಅಂತಂದ್ರೆ ಬಂದು ಹೇಳಿಸ್ಕೊಳ್ಳಿ.